ಸಿಎಂ ಡಿಸಿಎಂ ಇಬ್ಬರು ಹಿಂದೂಗಳಲ್ವಾ? ನಾವೆಲ್ಲರೂ ರಾಮನ ಭಕ್ತರೇ. ರಾಮನ ಪೂಜೆ ಮಾಡಿಕೊಂಡು ಪಾನಕ ಕೋಸಂಬರಿ ಹಂಚಿಕೊಂಡು ಬಂದಿದ್ದೇವೆ. ಬಿಜೆಪಿಯವರು ಮತೀಯ ಗಲಭೆಗೆ ಪ್ರಚೋದನೆ ಕೊಡುತ್ತಿದ್ದಾರೆಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದರು. ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಭದ್ರಾದ 5,300 ಕೋಟಿ ಎಲ್ಲಿ ಕೊಟ್ಟಿದ್ದಾರೆ? ಕಳೆದ ಸಾರಿ ಕೊಟ್ಟ ಮಾತನ್ನೇ ಅವರು ಉಳಿಸಿಕೊಳ್ಳಲಾಗುತ್ತಿಲ್ಲ ಎಂದು ಹೇಳಿದರು. ಹಿಂದೂಗಳಲ್ವಾ? ನಾವೆಲ್ಲ ಹಿಂದೂ ತಾನೆ, ಮತ್ತೆ ಎದಕ್ಕಾಗುತ್ತೆ? ನಾವೆಲ್ಲರೂ ರಾಮನ ಭಕ್ತರೇ. ನಾವು ರಾಮನ ಪೂಜೆ ಮಾಡ್ಕೊಂಡೆ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ದೊಡ್ಡ ಹಬ್ಬ ಮಾಡ್ತಿದ್ವಿ. ಪಾನಕ ಹಂಚೋದು, ಕೋಸಂಬರಿ ಹಂಚೋದು ಇವೆಲ್ಲ ಆಗಿರ್ತಕ್ಕಂಥದ್ದು. ಅವರು ಈಗ ಹೊಸದಕ್ಕೆ ಮತೀಯ ಪ್ರಚೋದನೆ ಕೊಟ್ಟು ಮಾಡ್ತಿರ್ತಕ್ಕಂಥ ಉದ್ದೇಶ. ಎಲ್ಲಿ ತೋರ್ಸಕ್ಕೆ ಹೇಳ್ರಿ, ಎಲ್ಲಿದೆ? 5,300 ಕೋಟಿ ಹೋದ್ಸರಿ 22-23 ಬಡ್ಜೆಟಲ್ಲಿ ₹1 ಕೊಟ್ಟಿದ್ದಾರಾ? ಇನ್ನು ಹಳೆದನ್ನೇ ಕೊಟ್ಟಿಲ್ಲ. ಹೆಂಗೆ ನಂಬೋದು ಇವ್ರನ್ನ? ಕೊಟ್ಟಿರೋದು ಈ ಭಾಷೆ ಮಾತುಗಳನ್ನ ಯಾವತ್ತು ಇವರು ಉಳಿಸ್ಕೊಂಡಿದ್ದಾರೆ? ನಾವು ಇಷ್ಟು ಕಷ್ಟ ಆದ್ರೂ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ವಿ, 5 ವರ್ಷ ಟೈಮ್ ಇದ್ರೂ ಬಂದ ತಕ್ಷಣ ಜಾರಿ ಮಾಡಿದ್ದೀವಿ ನಾವು.